ನಮಸ್ಕಾರ ವೀಕ್ಷಕರೇ. ನಮಸ್ತೆ. ಮುಂಚಮಣ, ಈಗ ದುಷ್ಟಶಕ್ತಿಗಳು ಮೈಯಲ್ಲಿರೋ ದೋಷನ ನೀವು ಈಚೆ ತೆಗೆದ ಮೇಲೆ ಅವುಗಳಿಗೆ ಪ್ರೊಟೆಕ್ಷನ್ ಅಂದರೆ ಬಂಧಿಸೋದು, ಅವುಗಳನ್ನ ನೆಕ್ಸ್ಟ್ ಎಲ್ಲೂ ಆಚೆ ಹೋಗ್ಬಾರ್ದು, ಇನ್ನೊಬ್ಬ ವ್ಯಕ್ತಿಗೆ ಹೋಗಿ ತೊಂದರೆ ಕೊಡಬಾರ್ದು. ಸೊ ಎಲ್ಲೋ ಒಂದು ಕಡೆ ತೊಗೊಂಡೋಗಿ ಅವುಗಳನ್ನ ಬಂಧಿಸಿ ಅವುಗಳಿಗೆ ದಿಗ್ಬಂಧನನೋ ಏನೋ ಒಂದು ಮಾಡಿ ಕ್ಲೋಸ್ ಮಾಡ್ತೀರಾ. ಸೊ ಇವ್ರಿಗೆ ಸೇಫ್ಟಿ ಮಾಡಿ ಹಾಕ್ತೀರಾ. ಸೊ ಈ ಒಂದು ಬಂಧನದ ವಿಚಾರನೆ ಇಲ್ಲಿ ಸ್ಮಶಾನದಲ್ಲೋ, ನಿರ್ಜನ ಜಾಗಗಳಲ್ಲೋ, ಇಲ್ಲ ನದಿಗಳಲ್ಲೋ, ಇಲ್ಲೆಲ್ಲೋ ಕಾಡು ಮೇಡು, ನೀವು ಯಾವ ಸ್ಥಳಗಳಲ್ಲಿ ಇವು ಶಕ್ತಿಗಳನ್ನ ತಗೊಂಡೋಗಿ ಬಂಧಿಸ್ತೀರಾ, ಹೆಂಗೆ ಇವುಗಳನ್ನ ಆಚೆಗೆ ತಗೊಂಡು, ಮತ್ತೆ ಇವುಗಳಿಗೆ ಯಾವೆಲ್ಲ ವಸ್ತುಗಳು ನೀವು ಮೂಲಿಕೆಗಳಾಗ್ಬೋದು ನಿಮ್ಮಲ್ಲಿ ಏನೆಲ್ಲ ಬಂದು ಬಳಸ್ತೀರಾ. ಸೊ ಇದ್ರ ಬಗ್ಗೆ ತಿಳಿಸಿ. ನಮಸ್ತೆ. ಈಗ ದುಷ್ಟಶಕ್ತಿಗಳಂದರೆ ಮನುಷ್ಯರಿಗೆ ಆವರಿಸೋದು ಜಾಸ್ತಿ. ಅಂದರೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ವಿಚಾರದಲ್ಲಿ ನವಮೋಹಿನಿಗಳು, ಅಷ್ಟಗ್ರಹಗಳು ದುಷ್ಟಶಕ್ತಿಗಳಲ್ಲಿ ಜಾಸ್ತಿ ಅವು ಆವರಿಸ್ತವೆ. ಇವು ಯಾವುದೇ ಕಾರಣಕ್ಕೂ ಆವರಿಸಿದೆ ಅಂತ ಗೊತ್ತಿರೋದಿಲ್ಲ. ಮೈ ಮೇಲೆ ಬರೋದು ಬೇರೆ, ಮೈ ಒಳಗಡೆನೇ ಅವು ಕಾಲ ಹಾಕೋದು ಬೇರೆ. ಅನುಭವಪೂರ್ವಕವಾಗಿ ಅವ್ರಿಗೆ ಏನಾಗ್ತಿದೆ ಹೆಚ್ಚು ಕಡಿಮೆಗಳು ಅನ್ನೋದನ್ನು ನೋಡ್ಕೊಂಡು, ನಮಗೇನಾದ್ರೂ ಈ ಥರ ಸಮಸ್ಯೆಗಳಿದೆಯಾ ಅಂತ ನೋಡ್ಕೊಂಡು ಪಥ್ಯ ಮಾಡ್ಕೊಂಡು ಅದನ್ನು ದೂರ ಮಾಡ್ಕೊಳ್ಳೋಂಥ ವಿಧಾನ ಇರುತ್ತೆ. ಅರ್ಥನೇ ಆಗಲ್ಲ, ಒಳಗಡೆ ಇರ್ತಕ್ಕಂಥದ್ದು ಅರ್ಥನೇ ಆಗಲ್ಲ. ಈಗ ಒಂಥರ ವಿಚಿತ್ರವಾಗಿ ವರ್ತನೆ ಮಾಡೋದಾಗ್ಬೋದು, ಯಾರೋ ಬೇರೆಯವರು ಮಾತಾಡ್ತಿದ್ದಾರೆ ಶರೀರದಲ್ಲಿ ಅನ್ನೋದಾಗ್ಬೋದು. ಇದು ಏನೋ ದೆವ್ವ ಬಂದಿದೆಯೋ, ಗಾಳಿ ಬಂದಿದೆಯೋ, ಏನು ಬಂದಿದೆಯೋ ಅನ್ನೋದಕ್ಕೆ ಸೂಚನೆಗಳು ಕೊಡ್ತವೆ. ಅವ್ರಿಗೆ ಅನುಭವ, ಎಚ್ಚರಿಕೆ ತಪ್ಪುವಂಥದ್ದು, ಅಥವಾ ಏನಾದರೂ ಹೆಚ್ಚು ತೂಕ ಎತ್ಕೊಳ್ಳೋಂಥದ್ದು, ಕಣ್ಣಲ್ಲಿ ಖಾರ ಹಾಕಿದ್ರೂ ಅವರು ನಾರ್ಮಲ್ಲೇ ಇರೋಂಥದ್ದು, ಅವು ದೆವ್ವ ಗಾಳಿಗಳು. ಓಕೆ, ಅವು ಬೇರೆ, ಅನುಭವನೇ ಕೊಡಲ್ಲ, ಅವು ಬೇರೆ. ಮೈ ಮೇಲೆ ಬರೋಂಥದ್ದು, ರೇಗಂಥದ್ದು, ಮಾತಾಡೋಂಥದ್ದು, ಅದು ಚೌಡಿ ಪ್ರಯೋಗಗಳು, ಗಾಳಿ ದೆವ್ವಗಳು, ಅವು ಬೇರೆ. ಇಲ್ಲಿ ನವಗ್ರಹಗಳು ಬೇರೆ, ಅಷ್ಟಗ್ರಹಗಳು ಬೇರೆ, ನಾವು ಮೋಹಿನಿಗಳು ಬೇರೆ, ದುಷ್ಟಶಕ್ತಿಗಳಿವು. ಇವು ಮನುಷ್ಯರಿಗೆ ಆವರಿಸಿದಾಗ ಇವ್ರ ಬಿಹೇವಿಯರ್ಗಳು ಚೇಂಜಸ್ಸು, ಅನಾರೋಗ್ಯ ಸಮಸ್ಯೆಗಳು, ಮಾನಸಿಕ ಸಮಸ್ಯೆಗಳು, ವಿಚಿತ್ರವಾಗಿ ವರ್ತನೆಗಳು, ಹೇಳಿದ ಮಾತು ಕೇಳದೆ ಇರ್ತಕ್ಕಂಥದ್ದು, ವಿಚಿತ್ರವಾಗಿ ಮನೆಗಳಲ್ಲಿರೋರಿಗೆ ವ್ಯತ್ಯಾಸ ಗೊತ್ತಾಗತ್ತೆ ಅವಾಗ. ಯಾಕೆ ಹಿಂಗೆ ಆಡ್ತಿದ್ದಾರೆ ಇವರು ಅಂತ. ಕೆಲಸ ಮಾಡಲ್ಲ, ಮಲ್ಗೆ ಇರೋದು ಕೆಲವರು, ವಿಚಿತ್ರವಾಗಿ ಅವರು ಅಂದಾಜು ಆಗೋತ್ತದೆ, ಏನೋ ಆಗಿದೆ ನಮ್ಮ ಹುಡುಗರಿಗೆ ಅನ್ನೋದು ಅಂದಾಜು ಆಗುತ್ತೆ ತಂದೆ ತಾಯಿಗೆ. ಹೊಸದಾಗಿ ಬಿಹೇವ್ ಮಾಡ್ತಿದ್ದಾರೆ ಇವರು ಅನುಮಾನ ಬಂದಾಗ ಎಲ್ಲೇ ಒಂದು ಕಡೆ ಹೋಗಿ ಚೆಕ್ ಮಾಡ್ತಾರೆ. ಈಗ ನಮ್ಮ ಹತ್ರ ಬಂದ್ರು ಅಂದ್ಕೊಳ್ಳೋಣ, ಅದನ್ನು ಬಂದಿ ಮಾಡಬೇಕು. ದೋಷ ಇದೆ, ಅದನ್ನು ರಿಮೂವ್ ಮಾಡಬೇಕು. ರಿಮೂವ್ ಮಾಡಬೇಕಾದ್ರೆ ವಿಧಾನ ಕೇಳ್ತಾ ಇದ್ದೀರಿ, ಯಾವುದೆಲ್ಲ ಮಾಡಿ ನೀವು ಹೆಂಗೆ ಅದನ್ನು ಬಂದಿ ಮಾಡಿ ಅವ್ರಿಗೆ ಶೇಪ್ ಮಾಡ್ತೀರಾ, ಯಾವ ಜಾಗಗಳಲ್ಲಿ ತಗೊಂಡೋಗಿಡ್ತೀರಾ, ಮತ್ತು ಅದು ವಾಪಸ್ ಅವ್ರಿಗೆ ಬರದಂತೆ ಯಾವ ರೀತಿ ನೀವು ಕ್ರಮ ವಹಿಸ್ತೀರಾ, ಎಚ್ಚರ ವಹಿಸ್ತೀರಾ ಅಂತ ಕೇಳ್ತಿದ್ದೀರ. ಇಲ್ಲಿ ಮಶಾಣದ ಮಣ್ಣು, ಅದಕ್ಕೆ ಮನೆ ಮಾಡೋದಕ್ಕೆ ಮೂಲ ವಸ್ತು ಮಶಾಣದ ಮಣ್ಣು. ಈ ಮಶಾಣದ ಮಣ್ಣನ್ನು ತಗೊಂಡು ಬಂದು ಯಾರಾದರೂ ಸತ್ತು ಕಾಲವಾದರೆ ಅನ್ನ ಕುಕ್ತಾರೆ. ಕೂಡು 3 ದಾರಿ ಕೂಡೋ ಜಾಗದಲ್ಲಿ ಒಂದು ಕೂಡು ಕುಕ್ತಾರೆ. ಹೆಣದ ಹತ್ರ ಒಂದು 3 ದಿನದಲ್ಲಿ ಇದು ನೀರು ಹೊಡಿತಾರೆ. ಅನ್ನ ಬಂದು 3 ದಾರಿ ಕೂಡಿರೋ ಜಾಗದಲ್ಲಿ ನೀರು ಬಂದು ದಫನ್ ಮಾಡಾದ್ಮೇಲೆ ಸುತ್ತಾರೆ ಹಳ್ಳನ 3 ತೂತಿಟ್ಟು. ಇದನ್ನು ಎತ್ಕೊತಾರೆ. ಇದನ್ನು ಎತ್ಕೊಂಡು ಈ ಬೋಕಿಗಳಿರುತ್ತಲ್ವ, ಅದನ್ನು ಚೆನ್ನಾಗಿ ನುಣ್ಣಗೆ ಅರಿದು ಪೌಡ್ರ್ ಮಾಡ್ಕೊತಾರೆ. ಬೋಕಿಗಳನ್ನ, ಮಡಿಕೆ ಚೂರ್ನ ಮಶಾಣದ ಮಣ್ಣು ಎತ್ಕೊತಾರೆ. ಎಷ್ಟು ಮಶಾಣದ ಮಣ್ಣು? 7 ಮಶಾಣದ ಮಣ್ಣು ಎತ್ಕೊತಾರೆ. ಯಾರು ತುಳಿದೇ ಇರೋ ಜಾಗದಲ್ಲಿಂದು ಮಣ್ಣು ಎತ್ಕೊತಾರೆ. ಮಳೆ ಹೊಡೆದು ನೀರು ಹರ್ಕೊಂಡು ಹೋಗಿರ್ತವೆ, ಅಲ್ಲಿ ಯಾರು ತುಳಿದಿರೋದಿಲ್ಲ ಅಂಥ ಕಡೆ ಮಣ್ಣು ಎತ್ಕೊತಾರೆ. ನುಣ್ಣಗೆ ಅರಿತಾರೆ. ನುಣ್ಣಗೆ ಅರಿದ್ಬಿಟ್ಟು ಒಂದು ಜೋನ್ ಥರ ಅದನ್ನು ತಯಾರು ಮಾಡ್ಕೊತಾರೆ, ಮಡಿಕೆ ಮಾಡ್ಕೊಳ್ಳೋಕ್ಕೆ. ಹಸಿ ಮಣ್ಣಲ್ಲೇ ಮಡಿಕೆ ಮಾಡ್ಕೊತಾರೆ. ಮಡಿಕೆ ಯಾವ ಥರ ಇರ್ತೈತೆ, ಅದು ರೌಂಡ್ ಆಕಾರದಲ್ಲಿ, ಈಗ ತೆಂಗಿನಕಾಯಿ ಆಕಾರ ಅಂದ್ಕೊಳ್ಳಿ. ತೆಂಗಿನಕಾಯಿ ಒಂದು ಸೈಜಲ್ಲಿ ಇರುತ್ತೆ, ಇದು ಇನ್ನೂ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳೋಂಥದ್ದು. ದೊಡ್ಡ ಸೈಜಲ್ಲಿ ಮಾಡ್ಕೊಂಡು ಅದನ್ನು ಬರ್ತಾ ಮೇಲೆ ಬರ್ತಾ
ಸಣ್ಣ ತೂತು, ಸಣ್ಣದಾಗಿ ರಂಧ್ರ. ಈಗ ಸಣ್ಣದಾಗಿ ರಂಧ್ರ ಅಂದರೆ ಎಷ್ಟಿರುತ್ತೆ, ಒಂದು ಅಷ್ಟು ಇರ್ಬೋದು, ನಿಂಬೆಕಾಯಿ ಇಡಿಸೋಷ್ಟು ರಂಧ್ರ. ಅದರಲ್ಲಿ ಮೊಡ್ಲಕ್ಕಿ ಬೆಲ್ಲ ಇಡಬೇಕು, ತಿನ್ನುವಂಥ ವಸ್ತುಗಳು ಇಡಬೇಕು. ಅಕ್ಕಿ ಆಗ್ಬೋದು, ಕಡಲೆಪುರಿ ಆಗ್ಬೋದು, ಈ 3 ದಿನಸು ಕಾಳುಗಳಾಗ್ಬೋದು, ಗೋಡಂಬಿ ಪಿಸ್ತಾಗಳಾಗ್ಬೋದು. ಮನುಷ್ಯ ಏನೇನು ತಿಂತಾರೋ, ಈಗ 3 ದಿನ ಹಾಲು ಒಬ್ಬರು ಸತ್ತರೆ 3 ದಿನ ಹಾಲಲ್ಲಿ ಆ ಮನುಷ್ಯ ಏನೇನು ತಿಂತಾನೋ ಅದೆಲ್ಲ ಅಲ್ಲಿ ಇಟ್ಟಿರ್ತಾರೆ. ಹೌದು, ಅವ್ರು ತಿನ್ನಲಿ ತಗೊಂಡ್ಲಿ ಅಂತ ಎಲ್ಲ ಸ್ವಲ್ಪ 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 ಇಟ್ಟಿರ್ತಾರೆ. ಇಲ್ಲಿ ಸಿಕ್ಕುವಂಥದ್ದು ಒಂದಷ್ಟು ತರಿಸ್ಕೊಳ್ಳೋದು ಇದಕ್ಕೆ. ಅಲ್ಲಿ 3 ದಿನ ಹಾಲಟ್ಟವಾಗ ಮನುಷ್ಯ ಸತ್ತರೆ ಯಾರಿಗಿಡ್ತಾರೆ? ಆತ್ಮಕ್ಕೆ, ಸತ್ತಿರೋ ಆತ್ಮಕ್ಕೆ ಇಡ್ತಾರೆ. ಇಲ್ಲಿ ಅದಕ್ಕೆ ಅದೇ ಥರನೇ ಇಡೋದು. ಇದು ಒಂದು ಆತ್ಮನೇ, ಇದು ಒಂದು ಆತ್ಮನೇ. ಮೋಹಿನಿ, ಅಷ್ಟಗ್ರಹಗಳು, ನವಮೋಹಿನಿಗಳು ಅಂದರೆ ಅದಕ್ಕೂ ಆತ್ಮ ಇರುತ್ತೆ, ಸೂಕ್ಷ್ಮ ಶರೀರ ಇರುತ್ತೆ. ಸೂಕ್ಷ್ಮ ಶರೀರ ಆ ಕುಂಭದಲ್ಲಿ ನೀಟಾಗಿ ಕುಂಭ ಮಾಡ್ಕೊಂಡು ಮಣ್ಣು ಹಾಕಿ, ಈಗ 7 ಕೆರೆ ಮಣ್ಣು, 7 ಮಶಾಣದ ಮಣ್ಣು. ಕೆರೆ ಮಣ್ಣು ಅಂದರೆ ಜೋಡಿ ಇರ್ತೈತಿ, ತುಂಬ ಬಂಕ. ಅದನ್ನು ಚೆನ್ನಾಗಿ ಮಿದ್ದಿ ರೆಡಿ ಮಾಡ್ಕೊಂಡು ಫಸ್ಟ್ ಇಷ್ಟು ತೆಂಗಿನಕಾಯಿ ಚಿಪ್ಪು ಥರ ಮಾಡ್ಕೊಳ್ಳೋದು, ಮೇಲೆ ಗೊಬ್ಬರ ಹಾಕೋದಕ್ಕೆ ಇನ್ನೊಂದು ಚಿಪ್ಪು ಥರ ಮಾಡ್ಕೊಳ್ಳೋದು, ಅದನ್ನು ಆರಿಸೋದು. ಆರಿಸಿ ಚೆನ್ನಾಗಿ ಒಣಗಿಸ್ಕೊಂಡಾದ್ಮೇಲೆ ಕೆಳಗಡೆದು ಮೇಲ್ಗಡೆದು ಒಂದು ಗೂಡಿಸಿ ಮಧ್ಯದಲ್ಲಿ ಗೆರೆಗಳನ್ನ ನಾವು ಮಣ್ಣಲ್ಲಿ ಕ್ಲೋಸ್ ಮಾಡಿದ್ರೆ ಅದು ಕುಂಭ ಥರ ಆಗುತ್ತೆ. ಮೇಲೆ ಅಷ್ಟು ಗ್ಯಾಪ್ ಇಟ್ಕೊಂಡಿರೋದು, ಆ ಗ್ಯಾಪಲ್ಲಿ ಆ ತಿನ್ನೋ ವಸ್ತುಗಳೆಲ್ಲ ಒಳಗಡೆ ತುಂಬಿಸೋದು. ಈ ನೆಗೆಟಿವ್ ಎನರ್ಜಿಗಳಿಗೆ ಕತ್ತಲಬೇಕು, ಬೆಳಕು ಬೇಡ, ಅವಕ್ಕೆ ಕತ್ತಲಬೇಕು. ಇದಕ್ಕೆ ಕರಿ ಬಟ್ಟೆ ಸುತ್ತುವುದು. ಕರಿ ಬಟ್ಟೆ ಸುತ್ತಿ ಆ ಮೇಲೆ ಗ್ಯಾಪಲ್ಲಿ ತಿನ್ನೋಂಥ ವಸ್ತುಗಳೆಲ್ಲ ಕ್ಲೀನಾಗಿ ಇವ್ರ ಕೈಯಲ್ಲಿ ಈ ಥರ ಇಡಿಸೋದು. ಯಾಕಂದರೆ ಅವ್ರು ಬೆವರಾಗಬೇಕಲ್ವ. ಓಕೆ. ಈಗ ಒಬ್ಬ ವ್ಯಕ್ತಿ ಮೇಲೆ ಇದೆ ಆ ದೋಷ, ಬೂತ್ ನಾಡಿ ಹಿಡ್ಕೊಂಡು ನಾವು ಚೆಕ್ ಮಾಡಿದ್ದೀವಿ, ಇದೆ, ತೆಗಿಬೇಕು. ಅವ್ರ ಬೆವರು ವಾಸನೆ ಅದಕ್ಕೆ ಸೆಟ್ ಆಗಿರುತ್ತೆ. ಅವ್ರ ಕೈಯಲ್ಲಿ ಆ ತಿನ್ನೋ ವಸ್ತುಗಳೆಲ್ಲ ಹಿಂಗಿಡಿಸಿ ಆ ಕುಂಭದಲ್ಲಿ ಹಾಕಿದ್ರೆ ಆ ಬೆವರು ಅದರಲ್ಲಿ ಹೋಗ್ತದೆ, ವಾಸನೆ. ಹಿಂಗೆಲ್ಲ ಹಾಕಿ ಅದರಲ್ಲೆಲ್ಲ ತುಂಬಿಸಿ ಜಾಕೆಟ್ ಪೀಸು ಕರಿದೆ, ಕರಿ ಬಳೆ, ಆಮೇಲೆ ಅಕ್ಕಿ ಬಂದು ಕ್ಯಾಸಲಕ್ಕಿ ಅಂತ ಬರ್ತದೆ, ಅಷ್ಟು ಕಪ್ಪು ಕಪ್ಪು ಗೆರೆಗಳಿರ್ತದೆ. ಆ ಕ್ಯಾಸಲಕ್ಕಿ, ಬೆಲ್ಲ, ಕರಿ ಬೆಲ್ಲ, ಇಂಥದ್ದೆಲ್ಲನೂ, ಈ ಕರಿ ಕಡಲೆ ಹುರಿದಿರ್ತಕ್ಕಂಥ ಪಪ್ಪು, ಇದೆಲ್ಲನೂ ಹೆಣ್ಣು ಮಕ್ಕಳಿಗೆ ನಾವು ತವ್ರ ಮನೆಯಿಂದ ಹೋಗೋವಾಗ ಏನು ಮೊಡ್ಲಕ್ಕಿ ಬೆಲ್ಲ ಕೊಡ್ತೀವೋ ಆ ಲೆಕ್ಕದಲ್ಲಿ ಇದನ್ನು ಒಂದು ಮುಡಿ ಕಟ್ಟೋದು. ಓಕೆ, ತುಂಬ ಸಂಪ್ರದಾಯ. ಇದ್ರ ಸಂಪ್ರದಾಯ. ಹಿಂಗೆ ಮುಡಿ ಕಟ್ಟಿ ಅದ್ರ ಒಳಗಡೆ ಬಿಟ್ಬಿಡೋದು. ಆ ಮುಡಿ ಒಳಗಡೆಗೆ ಒಂದು ದಾರ ತರಬೇಕು. ಹಿಂಗೆ ಹಾಕೊಂಡು ದಾರ ತಗೊಂಡು ಬಂದು ಆ ಪೂಜೆನಲ್ಲಿ ಎಲ್ಲ ಅಲಂಕಾರ ಮಾಡಿ, ಯಾಕಂದರೆ ಅದು ನೋಡಿ ಖುಷಿ ಪಡಬೇಕು. ಅದರ ಪರಿಮಳ ನೋಡಿನೇ ಅದು ಅಲ್ಲಿಗೆ ಇಳಿಬೇಕದು, ಮೈಯಿಂದ ಇಳಿಬೇಕದು ಮೈಯಿಂದ. ಅದಕ್ಕೆ ದಾರ ಹಾಕ್ತೀವಿ ಬಾಯಿಗೆ. ಚಿಕ್ಕದೊಂದು ನಿಂಬೆಹಣ್ಣು ತಗೊಂಡು ಆ ನಿಂಬೆಹಣ್ಣಿಗೆ ಏನೆಲ್ಲ ಮಾಡಬೇಕು ಅದು ಮಾಂತ್ರಿಕ ವೃತ್ತಿನಲ್ಲಿ ಸಪ್ತ ಮಹರ್ಷಿಗಳು ಅವತ್ತು ಏನು ಬರೆದಿದ್ದಾರೋ ರೀತಿ ನೀತಿ, ಯಾವ ಮಂತ್ರೋಪದೇಶ ಮಾಡಬೇಕು, ಯಾವ ಮಂತ್ರನ ಪಠನೆ ಮಾಡಬೇಕು, ಯಾವ ರೀತಿ ಅದನ್ನು ತೆಗಿಬೇಕು ಅಂತ ಏನು ಗ್ರಂಥಗಳಲ್ಲಿ ಉಲ್ಲೇಖ ಇದೆಯೋ ಅಥವಾ ಗುರುಗಳು ಏನು ಹೇಳ್ಕೊಟ್ಟಿದ್ದಾರೋ ರೀತಿ, ಆ ರೀತಿ ಎಲ್ಲ ಮಾಡಿ ಬಾಯಲ್ಲಿ ನಿಂಬೆಹಣ್ಣನ್ನು ಹಾಕಬೇಕು. ಆ ದಾರಕ್ಕೆ ಕನೆಕ್ಷನ್ ಕೊಟ್ಟು ಆ ಕುಂಭದೊಳಗಡೆ ಇರ್ತಕ್ಕಂಥ ಮುಡಿಗೆ ಬಿಡಬೇಕು. ಅದು ದಾರಿ, ಅದಕ್ಕೆ ಆ ದಾರದಿಂದನೇ ಅದು ಬರುತ್ತೆ. ಸೂಕ್ಷ್ಮವಾಗಿ ಅದನ್ನು ಗಮನಿಸೋರಿಗೆ ಗೊತ್ತಾಗುತ್ತೆ. ಅದು ಬರುವಾಗ ಶೇಕ್ ಆಗದಿರೋ ಕುಂತ್ಕೊಂಡ್ರೆ, ಗಾಳಿ ಇಲ್ಲದೆ ಶೇಕ್ ಆಗದಿರೋ ಕಲ್ದಿರೋ ಕುಂತ್ಕೊಂಡ್ರೆ ನೋಡೋರಿಗೆ ಅದು ದಾರ ಅಲಗಾಡೋದು ಗೊತ್ತಾಗುತ್ತೆ. ಅಬ್ಸರ್ವ್ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಪ್ರತ್ಯೇಕವಾಗಿ
ಅದು ಜೋರಾಗಿ ಕುಣಿಬೇಕು, ಅದು ಆಡಬೇಕು ಅಂದರೆ ಆಡಲ್ಲ. ಅದ್ರ ಇಚ್ಛೆ ಅದು, ನಮ್ಮ ಇಚ್ಛೆ ಅಲ್ಲ. ನಾವು ಅದನ್ನು ಕರೆಯೋದು ಹೆಣ್ಣು ಮಗಳನ್ನ ಕರೆದಂಗೆ ಕರೆಯೋದು ಅಷ್ಟೇ. ಅದು ಖುಷಿ ಪಟ್ಟು ಬರಬೇಕು. ಖುಷಿ ಪಡೋ ಗಂಟನೂ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಅದಕ್ಕೆ ತೊಂದರೆ ಕೊಡೋಕ್ಕೆ ಹೋಗಲ್ಲ. ತೊಂದರೆ ಕೊಟ್ಟರೆ ತಪ್ಪಿಸ್ಕೊಂಡು ಹೋಗ್ತವೆ. ಈಗ ಎಷ್ಟೋ ಜಾಗದಲ್ಲಿ ಹನುಮಂತನ ದೇವಸ್ಥಾನದಲ್ಲಿ ಹೋಗ್ತಾರೆ ಗಾಳಿ ಗ್ರಹ ಇರೋರು, ಹನುಮಂತನ ದೇವಸ್ಥಾನದಲ್ಲಿ ಹೋಗೋಷ್ಟೊತ್ತಿಗೆ ಮೈ ಕಳೆದೋಗಿರ್ತದೆ, ಸಿಗಲ್ಲ. ಮತ್ತೆ ಮನೆಗೆ ಬಂದರೆ ಮತ್ತೆ ಯಥಾ ಪ್ರಕಾರ ಶುರುವಾಗಿರ್ತವೆ. ಹೀಗೆ ಪೂಜೆ ಕುಣಿಸೋಷ್ಟೊತ್ತಿಗೆ ಅವು ಓಡೋಗಿರ್ತವೆ. ಯಾವತ್ತೂ ಬಂದಿ ಮಾಡಿ ತೆಗಿಬಾರ್ದು. ಬಂದಿ ಮಾಡಿ ತೆಗೆದ್ರೆ ಈಗ ಸಮಾಧಾನವಾಗಿ ಕರೆಯೋದಕ್ಕೂ ಗಲಾಟೆ ಮಾಡಿ ಕರೆಯೋದಕ್ಕೂ ಒಬ್ಬ ಅತಿಥಿನ ಬನ್ನಿ ಕಾಫಿ ಕುಡೀರಿ ಅಂದರೆ ಸಾವಧಾನವಾಗಿ ಬರ್ತಾರೆ. ಬಲವಂತ ಮಾಡಿ ತಳ್ಕೊಂಡು ಬಂದರೆ ಏನೋ ಹಾಕಿ ಕೊಡ್ತಾರಪ್ಪ ಕಾಫಿನಲ್ಲಿ, ಯಾಕಪ್ಪ ಬೇಕು ಅಂತ ರಿವರ್ಸ್ ತಿರುಗ್ತಾರೆ. ಬಲವಂತ ಮಾಡೋಂಗಿಲ್ಲ. ಯಾವುದೇ ಒಂದು ಶಕ್ತಿ ಆಗಲಿ ಬಲವಂತ ಇಲ್ಲ. ಇದಕ್ಕೆ ಆದಂಥ ಸಮಾಧಾನಕರವಾದಂಥ ಬೀಜಾಕ್ಷರ ಮಂತ್ರಗಳಿದ್ದಾವೆ. ಅವು ಮಂತ್ರಗಳಲ್ಲಿ ಅವನು ಹೊಗಳಂಥ ವಿಚಾರ ಇರ್ತದೆ. ಹೊಗಳಿ ಅದರದ್ದೇ ಆದಂಥ ಒಂದು ಭಾಷೆ ಅದು. ಹೊಗಳಿ ಅದನ್ನು ಸಮಾಧಾನ ಪಡಿಸಿ, ನೀನು ಆ ಜಾಗದಲ್ಲಿರೋದು ಶ್ರೇಯಸ್ಸಲ್ಲ, ನೀನು ಈ ಕುಂಭದಲ್ಲಿ ಬಾ, ನಿನಗೆ ಇಲ್ಲಿ ಜಾಗ ಮಾಡಿದ್ದೀವಿ ಅಂತಂದೇಳಿ ಅದಕ್ಕೆ ಕರೆಯೋಂಥ ಮಂತ್ರಗಳು. ಆ ಟೈಮಲ್ಲಿ ಇವ್ರ ಕೂದಲು ಜಬ್ಬು ಬಿಟ್ಟಿರಬೇಕು. ಈ ಹಿಂದೆ ಭಾಗದಲ್ಲಿ ಮುಚ್ಚಲ್ಗುಣಿ ಅಂತಂದಿರ್ತಕ್ಕಂಥ ಜಾಗದಲ್ಲಿ ಕೂದಲನ್ನ ನಾವು ಗಮನಿಸಿದ್ರೆ, ಅವನ ಬೇರೆ ಕೂದಲೆಲ್ಲ ಪಕ್ಕಕ್ಕೆ ತಳ್ಳಿ ಇಲ್ಲಿ ಕೂದಲನ್ನ ನಾವು ಗಮನಿಸಿದ್ರೆ, ಈಗ ಕೂದಲಲ್ಲಿ ಏನಾದರೂ ಒಂದು ಇಷ್ಟು ದಪ್ಪಂದು ಸಗಣಿ ಹುಳ ಏನಾದರೂ ಬಿಟ್ಟು ನೋಡಿ, ಆ ಹುಳ ಹಿಂಗೆ ಹೋದರೆ ಹೆಂಗೆ ಕಾಣುತ್ತೆ ಕೂದಲುಗಳು ಅಲ್ಗಾಡೋದು, ಹಂಗೆ ಅಲ್ಗಾಡ್ತವೆ. ಓಕೆ, ಅರ್ಥ ಆಯ್ತಾ? ಈಗ ಹಾವು ಹಿಂಗೆ ಬರ್ತಿದೆ, ನಾವು ನೋಡ್ಬೇಕಂತ ಹಿಂಗೆ ತಲೆ ನಾವಿಟ್ರೆ ಅದು ತಲೆ ಹಿಂದಕ್ಕೆ ಇಟ್ಕೊತೈತಿ. ಸೈಲೆಂಟಾಗಿದ್ದರೆ ಅದಾಗದು ಹೋಗೋದು ನಾವು ನೋಡ್ಬೋದು. ಹೌದು. ದುಷ್ಟು ದೋಷಗಳನ್ನ ಸೂಕ್ಷ್ಮವಾಗಿ ಅರ್ಥಕೊಂಡ್ರೆ ನಾವು ತಿಳ್ಕೊಳ್ಳೋಕ್ಕಾಗತ್ತೆ. ನೋಡೇಬೇಕು, ನಾವು ಪರೀಕ್ಷೆ ಮಾಡಬೇಕು ಅಂದರೆ ಅವಾಗ ಗೊತ್ತಾಗತ್ತೆ, ಸಿಗಲ್ಲ, ತಪ್ಪಿಸ್ಕೊತವೆ. ನೋಡ್ಸೋಕ್ಕೆ ಕಷ್ಟ ಆಗತ್ತೆ. ಈಗ ನಿಮ್ಮ ಬೆನ್ನಲ್ಲಿರೋ ಮಚ್ಚೆ ತೋರಿಸೋದು ನೀವು ತೋರಿಸ್ತೀರಾ? ಕಷ್ಟ ಆಗತ್ತೆ. ಅವ್ರ ಬೆನ್ನಲ್ಲಿರೋ ಮಚ್ಚೆನೇ ಅವ್ರು ತೋರ್ಸೋಕ್ಕಾಗಲ್ಲ, ಅವ್ರು ನೋಡ್ಕೊಳ್ಳೋಕ್ಕೂ ಆಗಲ್ಲ. ಹೌದು. ಹಂಗಿರುವಾಗ ಅವನು ಕಡ್ಡಾಯವನ್ನು ನೋಡಬೇಕು ಅಂದರೆ ನೋಡೋಕ್ಕಾಗಲ್ಲ. ಯಾವುದೋ ಒಂದು 4-5 ಮಾಡಿದಾಗ ಯಾವುದೋ ಒಂದು ಜೋರಾಗಿ ಬಂದಾಗ ಕಾಣಿಸುತ್ತೆ, ದಾರ ಅಲಗಾಡೋದು ಕಾಣಿಸುತ್ತೆ. ಅರ್ಥ ಆಯ್ತಾ? ಇದ್ರ ಒಳಗಡೆ ಸೂಕ್ಷ್ಮವಾಗಿ ಸೌಂಡ್ ಆಗೋದನ್ನು ಗಮನಿಸ್ತೀವಿ ನಾವು. ಕಡಲೆಪುರಿ ಎಲ್ಲ ಹಾಕಿರ್ತೀವಲ್ಲ, ಆ ಕುಂಬು ತುಂಬ ಊಟ ಸೂಕ್ಷ್ಮವಾಗಿ ಅದ್ರ ಒಳಗಡೆ ಬಂದಿದ್ದಾಗ ಸೂಕ್ಷ್ಮವಾಗಿ ಸೌಂಡ್ ಆಗುತ್ತೆ. ಸೌಂಡ್ ಆ ಒಂದು ಕುಡಿಕೆ ಮಡಿಕೆ ಒಳಗೆ ಹೋದ್ಮೇಲೆ ಅದು ಸೌಂಡ್ ಮಾಡುತ್ತೆ. ಅಲ್ಲಿ ಅದು ಓಡಾಡ್ತಾ ಇರೋದು ಇಲ್ಲಿ ಆಚೆ ಗೊತ್ತಾಗುತ್ತೆ. ಸೌಂಡ್ ಆದಾಗ ಗೊತ್ತಾಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಅಲ್ಲಿ ಸೌಂಡ್ ಆದ ತಕ್ಷಣವೇ ಯಾರನ್ನ ಪಕ್ಕದಲ್ಲಿ ಇರೋರ್ನಲ್ಲಿ ಇಟ್ಟು ಹೇಳಿರ್ತೀವಿ, ನಾ ಹೇಳ್ದಾಗ ದಾರ ಕಟ್ ಮಾಡಪ್ಪ ಅಂತ. ಸೊ ಆವಾಗ ಈ ದಾರ ಕಟ್ ಮಾಡೋದು. ಬಾಯಲ್ಲಿರೋದು ನಿಂಬೆ ಹಣ್ಣಿಗೆ ತಗೊಂಡು ಬಂದಿರೋ ದಾರ, ಅದ್ರಲ್ಲಿ ಕನೆಕ್ಷನ್ ಕೊಟ್ಟಿರೋ ದಾರ ಅಲ್ಲಿ ಕಟ್ ಮಾಡಪ್ಪ ಅಂತ ಹೇಳ್ತೀವಿ. ಅಲ್ಲಿ ಕಟ್ಟಾದರೆ ಆ ದಾರಕ್ಕಲ್ಲಿ ಮುಡಿಗಳಾಕ್ತೀವಿ. ಮುಡಿಗಳಾಕಿದ್ಮೇಲೆ ಗಂಟುಗೂ ಒಂದೊಂದು ಮಂತ್ರ ಇರುತ್ತೆ. ಈಗ ಒಳಗಡೆ ಬಂದಿದ್ದು ನಾಯಿನ ನಾವು ಬಾಕಲು ಹಾಕಿದ್ರೆ ಎಲ್ಲಿ ಹೋಗುತ್ತೆ? ಅದು ಒಳಗೆ ಸಿಕ್ಕಾಗಲ್ಲ, ಲಾಕು ಅಲ್ಲೇ ಇರುತ್ತೆ. ಇಲ್ಲಿ ಬಂಧನಕಾರಿ ಮಂತ್ರಗಳನ್ನು ಬಳಸಿರ್ತೀವಿ. ಫಸ್ಟು ಒಳಗಡೆ ಕರೆಯುವಾಗ ಒಂಥರ ಮಂತ್ರಗಳು, ಅದು ಒಳಗಡೆ ಬಂದಿದೆ ಅಂತ ನಮಗೆ ಗೊತ್ತಾದಾಗ ಮತ್ತೆ ಅದು ದಾರದಿಂದ ವಾಪಸ್ ಹೋಗದೆ ಅಲ್ಲಿ ಬಂದಿ ಮಾಡೋಂಥ ಮಂತ್ರಗಳನ್ನು ಜಪಿಸಿ ಮತ್ತೆ ಅದಕ್ಕೊಂದು ಕ್ಯಾಪ್ ಇರುತ್ತೆ. ಆ ಕ್ಯಾಪ್ಗೆ ಎಲ್ಲಿ ಸಂಧಿ ಇಲ್ದಿರ ಬಂದಿ ಮಾಡ್ತೀವಿ. ಬಂದಿ ಮಾಡಿ ಆದಮೇಲೆ ಇದು ಮೂರು ದಿನಸಿನ ದಾರ ಇರ್ತಲ್ವ, ಆ ದಾರ ಸುತ್ತು ದಾರ ಹೊಡಿತೀವಿ. ಒಂದೊಂದು ರೌಂಡ್ ದಾರಕ್ಕೂ ಒಂದು ಬೀಜಾಕ್ಷರ ಮಂತ್ರಗಳು ಇರ್ತವೆ. ಎಲ್ಲ ಬಂದಿ ಮಾಡಿ ಅದು ಅದಕ್ಕೆ ಆ ಮನೆಯಲ್ಲಿ ಅದನ್ನು ಇಟ್ಟಾದಮೇಲೆ ಮತ್ತೆ ಕವಚ ಕೊಟ್ಕೊಂಡು ಅದನ್ನು ತಗೊಂಡು ಹೋಗುವಾಗ ಈಗ ಏನು ನಾವು ಎಣಕ್ಕೆ ಏನು ಶಾಸ್ತ್ರ ಮಾಡ್ತೀವಿ
ಅಲ್ಲಿ ದೊಡ್ಡದಾಗಿ ನಾವು ಊಟ ಉಪಚಾರಗಳೆಲ್ಲ ಹಾಕ್ತೀವಿ, ಹಂಗೇನಿಲ್ಲ ಇಲ್ಲಿ. ಈ ತಿನ್ನೋಂಥ ವಸ್ತುಗಳು, ಅದನ್ನು ಬಳಕೆ ಮಾಡೋಂಥ ವಸ್ತುಗಳು, ಮತ್ತು ಅಲ್ಲಿ ಬಂದಿ ಮಾಡೋದಕ್ಕೆ ಕೆಲವಾರು ಗಿಡಮೂಲಿಕೆಗಳನ್ನ ಬಳಸೋಂಥದ್ದು ಇರ್ತದೆ. ಆ ಮಶಾಣದಲ್ಲಿ ಊತ ಹಾಕಿ ಅದನ್ನು ಅದ್ರ ಸುತ್ತ ಅದು ಬರ್ದಿರ ಬಂದಿ ಮಾಡೋಂಥದ್ದು ಇರ್ತದೆ. ಈ ಕುಂಭ ಮಾಡೋವಾಗಲೇ ಅದು ಯಾವತ್ತಿಗೂ ಹೊಡಿಬಾರ್ದು ಅನ್ನೋಂಥ ಉದ್ದೇಶಕ್ಕೆ ಕುಂಭನ ಬೆಂಕಿನಲ್ಲಿ ಹಾಕಿ ಸುಟ್ಟಿರ್ತೀವಿ, ಬೆರಳಿನಲ್ಲಿ ಹಾಕಿ. ಗಟ್ಟಿಯಾಗಿರುತ್ತೆ ಅದು. ಸುಟ್ಟಿರೋ ಇಟ್ಟಿಗೆ ಥರ, ಯಾವುದೇ ಕಾರಣಕ್ಕೂ ಸುಟ್ಟಿರೋ ಇಟ್ಟಿಗೆ ಥರ ಆಗಿರುತ್ತದು. ಅದಾದಮೇಲೆ ಅದು ಎಷ್ಟು ದಿವಸ ಅಂತಂದು ಅಲ್ಲಿ ಇದ್ದು ಯಾವಾಗೋ ಒಂದು ಸಾರಿ ಅದು ಆಕಸ್ಮಿಕವಾಗಿ ಯಾರಾದರೂ ಅದನ್ನು ತೋಡೋದೋ ಹೊಡೆಯೋದೋ ಮಾಡಿದ್ರೆ ಮತ್ತು ಇನ್ನೊಂದು ಸಾರಿ ಯಾರ ಮೇಲೆ ಹೋಗಲ್ಲ ಅದು. ಸೊ ಅದು ಅಲ್ಲಿಗೆ ಕ್ಲೋಸೇ ಆಯಿತು. ಕ್ಲೋಸೇ. ಬೈ ಚಾನ್ಸ್ ಯಾರೋ ಹೊಡೆದಾಕಿದ್ರು ಕೂಡ ಆಚೆ ಬಂದರೂ ಕೂಡ ಅದು ಅಷ್ಟೇ, ತೊಂದರೆ ಮಾಡೋಕ್ಕೆ ಹೋಗಲ್ಲ ಅಷ್ಟೇ ಅದು. ಅದಕ್ಕೆ ಒಳಗಡೆ ಇದ್ದು ಇಂತಿಷ್ಟು ದಿನ ಅಂತ ಒಳಗಡೆ ಇದ್ದು ಉಸಿರುಗಟ್ಟೋ ಥರ ಆಗಿ ಅಲ್ಲಿ ಒಳಗಡೆ ಹೋಗೋವಾಗ ಒಂದು ಪರಿಮಳ, ಒಂದಷ್ಟು ಕಾಲ ಅದರಲ್ಲಿ ಇರೋಂಥ ವಸ್ತುಗಳೆಲ್ಲ ಕೊಳೆತು ಅದರಲ್ಲಿ ಬರ್ತಕ್ಕಂಥ ಪರಿಮಳ ಅದಕ್ಕೆ ವಿರುದ್ಧವಾಗಿರ್ತದೆ. ವಿರುದ್ಧವಾಗಿದ್ದಾಗ ಅದು ನರ್ಕ ನೋಡ್ಬಿಡ್ತದೆ. ಅದು ಈ ಸವಾಸನೆ ಬೇಡ, ಯಾರ ಮೇಲೆ ಹೋಗೋದು ಬೇಡ, ಬಂಧಿಸ್ತಾರೆ, ಈ ಹಿಂಸೆ ಕೊಡ್ತಾರೆ ಅಂಥೇಳಿ ಅದು ಮನಸ್ಸಿಗೆ ಬುದ್ಧಿ ತಂದ್ಕೊತೈತೆ. ಮತ್ತು ಅದು ಯಾರ ಮೈ ಮೇಲೆ ಹೋಗೋದೇ ಇಲ್ಲ. ಅದು ಎಚ್ಚರಿಕೆ ಪಟ್ಕೊಂಡು ಎಲ್ಲಿರಬೇಕೋ, ಎಷ್ಟು ಸಮಯ ಇರಬೇಕೋ, ಭಗವಂತ ವಿಲೀನವಾಗೋದಕ್ಕೆ ಎಷ್ಟು ದಿವಸ ಇರಬೇಕೋ ಅಷ್ಟು ದಿವಸ ಶುದ್ಧವಾಗಿ ಇದ್ದು ಬಿಡ್ತದೆ. ನಂಗೆ ಯಾವುದು ಶರೀರ ಬೇಡ, ಹಿಂಗೆ ಇದ್ಬಿಡೋದು ವಾಸಿ ಅಂತಂದೇಳಿ ಬುದ್ಧಿ ಕಲ್ತ್ಕೊತೈತಿ. ಸಾಮಾನ್ಯವಾಗಿ ನಾವು ಶುದ್ಧೀಕರಣ ಮಾಡಿರ್ತಕ್ಕಂಥ ರೀತಿಯಲ್ಲಿ ಎಷ್ಟೋ ದುಷ್ಟ ದೋಷಗಳು ಎಲ್ಲೂ ಓಪನ್ ಆಗಿ ಬಂದಿಲ್ಲ, ಕ್ಲೋಸು. ಮತ್ತು ಅವ್ರಿಗೆ ಸಮಸ್ಯೆ ಅಂತ ಕಾಣಿಸಿಲ್ಲ. ಒಂದು ಸಾರಿ ಪೂಜೆ ನಾವಿಟ್ಟು ಅದನ್ನು ಕ್ಲೀನಾಗಿ ತೆಗೆದಿದ್ದೀವಿ, ಮತ್ತು ಬಂದಿ ಮಾಡಿ ತಗೊಂಡಾಗ ಊತ ಹಾಕಿದ್ದೀವಿ ಮಶಾಣದಲ್ಲಿ, ಅದು ಬಿಟ್ಬಿಟ್ಟಿದ್ವಿ. ಅದು ಹೋಗ್ಬೇಕಾದ ಜಾಗ ಅದೇನೆ, ಅದರ ಮನೆ ಅದೇನೆ. ಮಶಾಣದಲ್ಲಿ ತಗೊಂಡೋಗಿ ಸೇರಿಸ್ಬಿಡ್ತೀವಿ, ಅದರ ಜಾಗಕ್ಕೆ ಅದನ್ನು ಸೇರಿಸ್ತೀವಿ ಹೆಣ್ಗಾಡಲ್ಲಿ. ಅದು ಅಲ್ಲೇ ವಾಸ ಮಾಡ್ಕೊಂಡು ಇನ್ನೂ ಒಂದಷ್ಟು ಯಾವನ್ನ ಜೊತೆಗಳಿಗೆ ಸಿಕ್ಕಿದ್ರೆ ಜೊತೆನಲ್ಲಿ ಬಿದ್ದೋಗ್ತದೆ, ಇದ್ದೋಗ್ತದೆ, ಮನುಷ್ಯರನ್ನ ಮರ್ತೋಗ್ತದೆ. ಸಾಮಾನ್ಯವಾಗಿ ದುಷ್ಟ ದೋಷಗಳು ಬೇಕು ಅಂತ ಯಾರ ಶರೀರದಲ್ಲೂ ಬರಲ್ಲ. ಇವರು ಆಗಿರುವಂಥ ಸಮಯ, ರಜಸ್ವಾಲಿ ಆಗಿರ್ತಕ್ಕಂಥ ಸಮಯ, ಆವಾಗ ಸ್ನಾನಗಳು ಮಾಡ್ತಾರೆ, ಕೂದಲು ಒಣಗಿಸ್ಕೊಂಡಲ್ಲ, ತೇವ ತಲೆನಲ್ಲಿ ಹೋಗ್ತಾರೆ ಆಚೆ, ತೇವದ ಬಟ್ಟೆಗಳಿರ್ತದೆ. ಆವಾಗ ಜಾಸ್ತಿ ಪರಿಮಳ, ದುಷ್ಟ ಪರಿಮಳ ಜಾಸ್ತಿ ಬೀರ್ತಿರ್ತದೆ. ಸೊ ಆ ಟೈಮ್ಗಳಲ್ಲಿ ಇವು ಅಟ್ಯಾಕ್ ಆಗ್ತವೆ. ಆ ಟೈಮ್ಗಳಲ್ಲಿ ಹತ್ತಿರದ ಇಟ್ಲಲ್ಲಿ ಇದ್ದಾಗ ಅದು ಎಳೆದು ಬಿಡುತ್ತೆ. ಸೊ ಈ ಥರದ ಶಕ್ತಿಗಳನ್ನ ನಿಮ್ಮ ಒಂದು ವಿಧಾನ ತುಂಬ ಚೆನ್ನಾಗಿ ಬಿಡಿಸಿ ಹೇಳಿದ್ರಿ. ಸೊ ಇದು ನಮ್ಮ ವೀಕ್ಷಕರಿಗೆ ಅರ್ಥ ಆಗೈತೆ. ತುಂಬ ಚೆನ್ನಾಗಿ ಇದನ್ನು ಯಾವ ರೀತಿ ಬಂಧಿಸ್ತಾರೆ, ಯಾವ ರೀತಿ ಮೈಯಿಂದ ಈಚೆ ತೆಗಿತಾರೆ, ಎಲ್ಲಿ ತಗೊಂಡೋಗಿ ಅದನ್ನು ಕ್ಲೋಸ್ ಮಾಡ್ತಾರೆ. ಇದು ಚೆನ್ನಾಗಿ ನಿಮ್ಮ ವಿಚಾರ ತಿಳಿದೈತೆ. ಸೊ ವೀಕ್ಷಕರೇ, ಇದೊಂದು ಮುನ್ಷಾಮಣ್ಣವರು ಅವರು ಒಂದಷ್ಟು ಪೂಜೆಗಳು ಮಾಡೋ ವಿಧಾನಗಳು, ಅವರು ಕಲ್ತಿರೋ ವಿದ್ಯೆಗಳ ಬಗ್ಗೆ ಮಾಹಿತಿ ಕೊಟ್ಟರು. ಸೊ ಇನ್ನೂ ತುಂಬ ವಿಚಾರಗಳು ಅವ್ರ ಹತ್ರ ಐತೆ ಮಾತಾಡೋದು. ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.